ಏನ್ರಿಪ್ಪ ಮೊನ್ನೆ ನಿಮ್ ಹೆಂಡತಿ ಡೆಲಿವರಿ ಆತಂತ ಮಗಳು ಹುಟ್ಟಿದ ಖುಷಿಗೆ ಏನು ಪಾರ್ಟಿ ಕೊಡ್ಸಂಗಿಲ್ಲನ್ರಿ? ಏನ್ ಪಾರ್ಟಿ ಬಿಡ್ರಿ, ಮೊನ್ನೆ ಹೆಂಡತಿ ಡೆಲಿವರಿ ಆದ್ರಿಂದ ದವಾಖಾನೆ ರೊಕ್ಕ ಹಾಕಿ ಸಾಕಾಗ್ಬಿಟ್ಟು. ಅಂದ್ರ ನೀವು ಕಾರ್ಮಿಕ ಇಲಾಖೆ ಕನ್ಸ್ಟ್ರಕ್ಷನ್ ಬೋರ್ಡ್ನವರ ಕೂಡ ಹೆರಿಗೆ ಸೌಲಭ್ಯ ಅರ್ಜಿ ಹಾಕಿಲ್ಲನ್ರಿ? ಅದಕ್ಕೆ ಯಾಕೆ ಅರ್ಜಿ ಹಾಕ್ಬೇಕ್ರಿ? ಅಂತದ್ ಅವ್ರು ಏನ್ ಮಾಡ್ತಾರ? ಏನ್ ಮಾಡ್ತಾರಪ್ಪ ಅಂತಂದ್ರ ಕಾರ್ಮಿಕ ಇಲಾಖೆ ಕನ್ಸ್ಟ್ರಕ್ಷನ್ ಬೋರ್ಡ್ನಾಗ ಹೆರಿಗೆ ಸೌಲಭ್ಯ ಅನ್ನೋದೈತಿ. ಅಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರು ಯಾರು ಇರ್ತಾರಲ್ಲ ಅವ್ರಿಗೆ ಮೊದಲನೇ ಹೆರಿಗೆಗೆ ಮತ್ತೆ ಎರಡನೇ ಹೆರಿಗೆಗೆ ಸಹಾಯಧನ ನೀಡ್ತಾರ. ಏನು ಅರ್ಥ ಆಗೋಲ್ರಿ, ಸ್ವಲ್ಪ ಬಿಡಿಸಿ ಹೇಳ್ರಿ. ನಿಮ್ ಹೆಂಡತಿದ್ ಲೇಬರ್ ಕಾರ್ಡ್ ಐತಿಲ್ರಿ? ಐತ್ರಿ. ಹಂಗಿದ್ರ ನೋಂದಾಯಿತ ಕಟ್ಟಡ ಕಾರ್ಮಿಕರು ಯಾರು ಇರ್ತಾರಲ್ಲ ಅವ್ರ ಮೊದಲನೇ ಹೆರಿಗೆಗೆ ಮತ್ತೆ ಎರಡನೇ ಹೆರಿಗೆಗೆ ಅವರ ಸಹಾಯಧನ ಮಾಡ್ತಾರ. ಮತ್ ನಿಮಗ್ ಬರಂಗಿಲ್ರಿಪ್ಪ ಇದು. ಗೊತ್ತಾತವ್ರಿ, ಯಾರ್ದು ಡೆಲಿವರಿ ಆಗಿರ್ತೈತಿ ಅವ್ರ ಲೇಬರ್ ಕಾರ್ಡ್ ಇರ್ಬೇಕು ಅದಲ್ರಿ? ನಿಮಗ್ ಈಗ ಗೊತ್ತಾತ್ ನೋಡ್ರಿ. ಹಾ, ಹಂಗ ಇದ್ರೊಳಗೆ ಇನ್ನೂ ಒಂದ್ ಯೋಜನೆ ಐತ್ರಿ. ಏನಪ್ಪಾ ಅಂತಂದ್ರ ನೋಂದಾಯಿತ ಕಾರ್ಮಿಕ ಮಹಿಳೆಗೆ ಹೆರಿಗೆ ಆದಾಗ ಶಾಲಾ ಪೂರ್ವ ಶಿಕ್ಷಣ ಮತ್ತೆ ಪೌಷ್ಟಿಕತೆಗಾಗಿ 3 ವರ್ಷ ಅವರ ಸಹಾಯಧನ ಮಾಡ್ತಾರ. ಹೌದ್ರಿ, ಇಷ್ಟು ಸೌಲಭ್ಯ ಅದಾವ್ರಿ ಇದ್ರಾಗ? ಕರೆನ ನಂಗೆ ಗೊತ್ತಿರಲಿಲ್ಲ ನೋಡ್ರಿ. ಕಾರ್ಮಿಕ ಇಲಾಖೆ ಕನ್ಸ್ಟ್ರಕ್ಷನ್ ಬೋರ್ಡ್ ನ ಎಲ್ಲಾ ಸೌಲಭ್ಯಗಳ ಬಗ್ಗೆ ನಿಮ್ಮಂತ ಕಾರ್ಮಿಕರು ತಿಳ್ಕೋಬೇಕಂತನ ನಮ್ಮ ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಸರ್ ಬಹಳ ಕಾಳಜಿ ವಹಿಸ್ತಾರ. ಹಂಗಾದ್ರೆ ಕಾರ್ಮಿಕ ಇಲಾಖೆ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕ್ರೆ ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕಂದ್ರ ಕಾರ್ಮಿಕ ಇಲಾಖೆ ಕನ್ಸ್ಟ್ರಕ್ಷನ್ ಬೋರ್ಡ್ ನ ಅಧಿಕೃತ ಸಾಮಾಜಿಕ ಜಾಲತಾಣ ಪೇಜ್ ನ ಫಾಲೋ ಮಾಡ್ರಿ. ಹಂಗ ಕೆಳಗಡೆ ನಾ ಅವ್ರ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಮೆನ್ಷನ್ ಮಾಡಿರ್ತೀನಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.